ಪಬ್ಲಿಕ್ ಟಿವಿ ಕಲಬುರಗಿ. ನಮಗೆ ಗೊತ್ತಿರೋ ಹಾಗೆ ಮಗದೊಂದು ಹೈ ವೋಲ್ಟೇಜ್ ಅಥವಾ ನಮ್ಮೆಲ್ಲರ ದೃಷ್ಟಿಯನ್ನು ನೆಟ್ಟಿರುವಂತಹ ಇನ್ನೊಂದು ಲೋಕಸಭಾ ಕ್ಷೇತ್ರ ಅಂದ್ರೆ ಅದು ಬಳ್ಳಾರಿ. ಒಂದು 4-5 ತಿಂಗಳ ಹಿಂದೆ ಅಲ್ಲಿ ಬೈ ಎಲೆಕ್ಷನ್ ಉಪಚುನಾವಣೆ ನಡೆದಾಗ ಅದರ ಪ್ರತಿಷ್ಠೆ, ಅದರ ಸವಾಲು ಬೇರೆದೇ ಆಗಿತ್ತು. ಇವಾಗ ಈ ಸರಿ ಪ್ರಚಾರದ ಆರ್ಭಟ ಅದಕ್ಕೆ ಕಂಪೇರ್ ಮಾಡಿದ್ರೆ ಅಷ್ಟಿಲ್ಲದಿದ್ದರೂ ಡಿ.ಕೆ. ಶಿವಕುಮಾರ್ ಅಂದ್ರೆ ಟ್ರಬಲ್ ಶೂಟರ್. ಈ ಬಾರಿ ಬೇರೆದೇ ವರ್ಕೌಟ್ ಮಾಡಿದ್ದಾರೇನೋ ಮಾತುಗಳು ಕೇಳಿ ಬರ್ತಾ ಇದೆ. ಮೈತ್ರಿ ಅಭ್ಯರ್ಥಿ ಉಗ್ರಪ್ಪನವರು ಒನ್ಸ್ ಅಗೇನ್ ತಮ್ಮ ಅದೃಷ್ಟ ಪರೀಕ್ಷೆಗೆ ಅಲ್ಲಿ ನಿಂತಿದ್ದಾರೆ. ಈ ಸಲ ಪರಿಸ್ಥಿತಿ ಅಷ್ಟೊಂದು ಸುಲಭವಾಗಿ ಅವ್ರು ಕಾಣಿಸ್ತಿಲ್ಲ ಅಂತ ಅನ್ಸುತ್ತೆ. ಕಳೆದ ಬಾರಿ ಶ್ರೀರಾಮುಲು ಅವರ ಸಹೋದರಿ ಶಾಂತಗೆ ಟಿಕೆಟ್ ಕೊಟ್ಟಿದ್ದ ಬಿಜೆಪಿ ಈ ಸಲ ದೇವೇಂದ್ರಪ್ಪನವರಿಗೆ ಮಣೆ ಹಾಕಿದೆ. ಹಾಗಾದ್ರೆ ಈ ಬಾರಿ ಬಳ್ಳಾರಿಯ ಲೋಕಸಭಾ ಕ್ಷೇತ್ರದ ಚಿತ್ರಣ ಹೇಗಿದೆ ಇಲ್ಲಿದೆ ನೋಡಿ. ಬಳ್ಳಾರಿ ಲೋಕಸಭೆ ಕ್ಷೇತ್ರ ಈ ಸಲ ಕೂಡ ಜಿದ್ದಾಜಿದ್ದಿನ ಕದನಕ್ಕೆ ವೇದಿಕೆ ಆಗ್ತಾ ಇದೆ. ಕಳೆದ ಲೋಕಸಭಾ ಉಪಚುನಾವಣೆಯಲ್ಲಿ ದೋಸ್ತಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ ವಿಎಸ್ ಉಗ್ರಪ್ಪ ಜಯಶಾಂತ ವಿರುದ್ಧ ಭಾರಿ ಲೀಡ್ ನಲ್ಲಿ ವಿನ್ ಆಗಿದ್ರು. ಆದ್ರೆ ಈ ಸಲ ಪರಿಸ್ಥಿತಿ ಹಂಗಿಲ್ಲ ಬಿಡಿ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರ ನಡುವಿನ ಅತೃಪ್ತಿ ಉಗ್ರಪ್ಪರನ್ನ ಏಕಾಂಗಿಯಾಗಿಸಿದೆ. ಕೊನೆ ಕ್ಷಣದಲ್ಲಿ ಸಿದ್ದರಾಮಯ್ಯ ಬಳ್ಳಾರಿಯಲ್ಲೇ ಬೀಡು ಬಿಟ್ಟು ಶಾಸಕರ ಸಂಧಾನಕ್ಕೆ ಯತ್ನ ಮಾಡಿದ್ರು. ಇತ್ತ ಕಳೆದ ಉಪಚುನಾವಣೆಯಲ್ಲಿ ರಾಮುಲು ತಂಗಿ ಜಯಶಾಂತಗೆ ಟಿಕೆಟ್ ಕೊಟ್ಟಿದ್ದ ಬಿಜೆಪಿ ಈ ಬಾರಿ ಜಾರಕಿಹೊಳಿ ಸಹೋದರ ನೆಂಟ ದೇವೇಂದ್ರಪ್ಪಗೆ ಟಿಕೆಟ್ ಕೊಟ್ಟಿದೆ. ಹಾಗಾಗಿ ಬಳ್ಳಾರಿ ಕದನ ರೋಚಕತೆಯನ್ನ ಪಡೆದುಕೊಂಡಿದೆ. ಇನ್ನು ಕ್ಷೇತ್ರದಲ್ಲಿ ಒಟ್ಟು 17,51,911 ಮತದಾರರು ಕಣದಲ್ಲಿದ್ದಾರೆ. ಇವರಲ್ಲಿ 8,71,191 ಮಂದಿ ಪುರುಷ ಮತದಾರರಿದ್ರೆ 8,80,488 ಮಂದಿ ಮಹಿಳಾ ಮತದಾರರಿದ್ದಾರೆ. ಕಣದಲ್ಲಿ ಒಟ್ಟು 11 ಮಂದಿ ಅಭ್ಯರ್ಥಿಗಳಿದ್ದು ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ಲೋಕಸಭಾ ಕ್ಷೇತ್ರದಾದ್ಯಂತ 1,925 ಮತಗಟ್ಟೆಗಳಿದ್ದು ಈ ಪೈಕಿ 541 ಸೂಕ್ಷ್ಮ ಮತಗಟ್ಟೆಗಳಿವೆ. ಮತಗಟ್ಟೆಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಏರ್ಪಡಿಸಲಾಗಿದ್ದು ಪ್ಯಾರಾಮಿಲಿಟರಿ ಫೋರ್ಸ್ 9 ಕೆಎಸ್ಆರ್ಪಿ ತುಕಡಿಗಳನ್ನ ನಿಯೋಜನೆ ಮಾಡಲಾಗಿದೆ. ಮತದಾನ ದಿನದ ಮುನ್ನ 42 ಜನರನ್ನ ಗಡೀಪಾರು ಮಾಡಲಾಗಿದೆ. ಕಳೆದ ಬಾರಿ 61% ಮತದಾನ ಆಗಿದ್ದು ಈ ಬಾರಿ ಎಷ್ಟಾಗುತ್ತೆ ಕಾದ್ ನೋಡೋಣ. ವೀರೇಶ್ ದಾನಿ, ಪಬ್ಲಿಕ್ ಟಿವಿ, ಬಳ್ಳಾರಿ.